ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಮತಬೇಟೆಯನ್ನ ನಡೆಸ್ತಾ ಇದ್ದಾರೆ. ನಗರದ ಗಾರೆಹಟ್ಟಿ, ಜಯಲಕ್ಷ್ಮಿ ಬಡಾವಣೆ, ಈಶ್ವರ ಬಡಾವಣೆ, ವಿದ್ಯಾನಗರ, ಬಸವೇಶ್ವರ ಹೀಗೆ ಹಲವು ಏರಿಯಾಗಳಿಗೆ ತೆರಳಿ ಮತದಾರರಿಗೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ತಿಳಿಸಿದ್ರು. ಇದೇ ವೇಳೆ ಮಾತನಾಡಿದ ಗೋವಿಂದ ಕಾರಜೋಳ, ಕ್ಷೇತ್ರದಲ್ಲಿ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ. ದೇಶದ ಅಭಿವೃದ್ಧಿ ಹಾಗೂ ದೇಶ ರಕ್ಷಣೆ ದೃಷ್ಟಿಯಿಂದ ಮೋದಿ ಅವಶ್ಯಕತೆ ಹೆಚ್ಚಿದೆ. ಜನರು ಉತ್ಸಾಹದಿಂದ ಬೆಂಬಲ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆಮೇಲೆ ನೀರಿನ ಒಂದು ಬೋರ್ ಹಾಕೊಟ್ಟಿದ್ರು. ಇಂಥ ಬೇಸಿಗೆ ಕಾಲದಲ್ಲೂ ಸಹ ಅದೇ ನೀರನ್ನು ನಾವೀಗ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕು, ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು. ಈ ದೇಶದ ಅಭಿವೃದ್ಧಿಗಾಗಿ ಮತ್ತು ಈ ದೇಶದ ಭದ್ರತೆಗಾಗಿ ಮೋದಿಜಿ ಅವರ ಅವಶ್ಯಕತೆ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿ ಆಗಿ 140 ಕೋಟಿ ಜನ ಇರತಕ್ಕಂಥ ದೊಡ್ಡ ದೇಶವನ್ನು ದಕ್ಷತೆಯಿಂದ ಮುನ್ನಡೆಸ್ತಕ್ಕಂಥ ಲೀಡರ್ ಕೊರತೆ ಇದೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ದೇಶ ಜನರ ಮುಂದೆ ಆಯ್ಕೆ ಇರೋದು ನರೇಂದ್ರ ಮೋದಿಜಿ ಮಾತ್ರ. ಹಾಗಾಗಿ ಜನ ಹೋದಲ್ಲೆಲ್ಲ ಹೇಳ್ತಾ ಇದ್ದಾರೆ, ನಾವು ನರೇಂದ್ರ ಮೋದಿಜಿ ಅವ್ರಿಗೆ ವೋಟ್ ಕೊಡ್ತೇವೆ, ದೇಶದಕ್ಕಾಗಿ ನಾವು ನರೇಂದ್ರ ಮೋದಿಜಿ ಅವ್ರಿಗೆ ವೋಟ್ ಕೊಡ್ತೇವೆ ಅಂತಕ್ಕಂಥದ್ದಿದೆ. ಇವತ್ತು ಚಿತ್ರದುರ್ಗ ಮಧ್ಯ ಕರ್ನಾಟಕ ಆಗಿದ್ದರೂ ಕೂಡ ನೀರಾವರಿಯಲ್ಲಿ ಭಾಳ ಹಿಂದೆ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.